ಪೊಲೀಸ್ ಇಲಾಖೆಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕಬಳಿಸಲು ಯತ್ನಿಸಿದ್ದ ಮೂವರನ್ನ ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಶಿವಮೊಗ್ಗದ ಶ್ರೀನಾಥ್ ನಗರಗದ್ದೆ, ಮೈಸೂರಿನ ಎಂಆರ್ ಮಹಾಲಕ್ಷ್ಮಿ ಹಾಗೂ ತುಮಕೂರಿನ ಕೃಷ್ಣಮೂರ್ತಿ ಬಂಧಿತರು. ಹಳೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ವಸತಿ ಗೃಹಗಳಲ್ಲಿರುವ ಈ ಜಾಗಕ್ಕೆ 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇದೆ. 1913 ಮಾಪನ ನಕ್ಷೆಯಲ್ಲಿಯೇ ಈ ಪ್ರದೇಶವನ್ನ ಪೊಲೀಸ್ ವಸತಿ ಗೃಹ ಅಂತ ಗುರುತಿಸಲಾಗಿದೆ. ಪ್ರಸ್ತುತ 4 ಇನ್ಸ್ಪೆಕ್ಟರ್ಗಳ ಕುಟುಂಬಗಳು ವಾಸಿಸ್ತಾ ಇದೆ. ಆದರೆ ಇತ್ತೀಚೆಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕುಮಾರ್ ಮನೆಗೆ ಬಂದ ವಿದ್ಯುತ್ ಬಿಲ್ಲಿನಲ್ಲಿ ಮಹಾಲಕ್ಷ್ಮಿ ಎಂಬ ಖಾಸಗಿ ವ್ಯಕ್ತಿಯ ಹೆಸರು ನಮೂದು ಆಗಿದ್ರಿಂದ ಪ್ರಕರಣ ಬೆಳಕಿಗೆ ಬಂದಿದೆ. ಇದರಿಂದ ಅನುಮಾನಗೊಂಡ ಕುಮಾರ್ ಸಂಬಂಧಪಟ್ಟ ಕಚೇರಿಗೆ ಭೇಟಿ ನೀಡಿ ವಿಚಾರಿಸಿದಾಗ ಅಕ್ರಮವಾಗಿ ಆಸ್ತಿ ದಾಖಲೆಯನ್ನ ಮಹಾಲಕ್ಷ್ಮಿ ಹೆಸರಿಗೆ ವರ್ಗಾವಣೆ ಮಾಡಿರೋದು ಬಹಿರಂಗವಾಗಿದೆ. ಸದ್ಯ ಬೆಸ್ಕಾಂ, ಬಿಬಿಎಂಪಿ ಹಾಗೂ ಖಾಸಗಿ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖೆ ಮುಂದುವರೆದಿದ್ದು ಮೂವರು ಬಲೆಗೆ ಬಿದ್ದಿದ್ದು ಉಳಿದ ಆರೋಪಿಗಳಿಗೆ ಪೊಲೀಸರು ಶೋಧ ನಡೆಸಿದ್ದಾರೆ. ಜೀವಂತ ಆಗಿರುವ ಮಹಿಳೆಯನ್ನ ಆಧಾರ್ ಕಾರ್ಡ್ನಲ್ಲಿ ಮೃತಪಟ್ಟಿದ್ದಾರೆಂದು ನಮೂದಿಸಲಾಗಿತ್ತು. ಅಧಿಕಾರಿಗಳ ಎಡವಟ್ಟಿಗೆ ಬಳ್ಳಾರಿಯ ಹೊಸಪೇಟೆಯ ಧರ್ಮಸಾಗರ ಗ್ರಾಮದ ಮಹಿಳೆ ಹಂಪಮ್ಮ ಗೋಳಾಟ ನಡೆಸಿದ್ದಾರೆ. ಸತ್ತವರನ್ನ ಬಿಟ್ಟು ಅದೇ ಹೆಸರಿನ ಮತ್ತೊಬ್ಬ ಮಹಿಳೆಯನ್ನ ಮೃತರು ಅಂತ ನಮೂದಿಸಲಾಗಿದೆ. ಇದರಿಂದ ಗೃಹಲಕ್ಷ್ಮಿ ಹಾಗೂ ಕೇಂದ್ರದ ಕಿಸಾನ್ ಯೋಜನೆ ಹಣ ಬಾರದೆ ಹಂಪಮ್ಮ ಪರದಾಡಿದ್ದಾರೆ. ಈಗಿನ ಡಿಜಿಟಲ್ ಯುಗದಲ್ಲಿ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಕಡ್ಡಾಯ ಆಗಿದ್ದು ಸರ್ಕಾರ ಸವಲತ್ತಿನಿಂದ ಮಹಿಳೆ ವಂಚಿತಗೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸದ್ಯ ಆಧಾರ್ ಸರಿ ಮಾಡಿಸಿ ಅಂತ ತಾಲೂಕು ಕಚೇರಿಗೆ ಮಹಿಳೆ ಅಲೆದಾಡ್ತಾ ಇದ್ದು, ಇತ್ತ ಘಟನೆ ಬೆಳಕಿಗೆ ಬರ್ತಿದ್ದ ಹಾಗೆ ಲೋಕಾಯುಕ್ತದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಹೊಸಪೇಟೆ ತಹಶೀಲ್ದಾರ್, ತಾಲೂಕು ಪಂಚಾಯತ್ ಇಒ, ಗ್ರಾಮ ಪಂಚಾಯತ್ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಲೋಕಾಯುಕ್ತ ಮುಂದಾಗಿದೆ. ಆಧಾರ್ ಕಾರ್ಡ್ ಡೆತ್ ಅಂತ ಬರ್ತೈತ್ರಿ ಎಲ್ಲಿಗೆ ಹೋದ್ರೆ ನಮಗೆ, ಅದರಿಂದ ನಮ್ಗೇನು ಸೌಲಭ್ಯ ಇಲ್ರಿ. ಅದೇನು ನೆಬ್ಬಟ್ಟಾಕಂತ ಹೋಗಿದ್ರೆ ಅಲ್ಲಿ ಡೆತ್ ಅಂತ ಬಂದ ಕೃಷಿ ಇಲಾಖೆ ಹೋಗಿದ್ರಿ, ಗುರುಲಕ್ಷ್ಮಿ ಅಮೌಂಟಿಗೆ ಹೋಗಿವ್ರಿ. ಎಲ್ಲಿ ಹೋದ್ರೆ ನನಗೇನು ಹೆಲ್ಪ್ ಆಗಿಲ್ಲ. ಆಧಾರ್ ಕಾರ್ಡ್ ಬರೀ ಡೆತ್ ಅಂತ ತೋರಿಸ್ತೈತಿ. ಎಲ್ಲಿ ಅಂತ ನಮ್ಗೇನು ಸರಿಪಡಿಸಿ ಕೊಡ್ರಿ. ಇಲ್ಲಿಂದ ನನಗೇನು ಸೌಜನ್ಯ ಇಲ್ರಿ. ಜನತಾ ಮನೆ ಇಲ್ರಿ, ಯಾವುದೂ ಇಲ್ರಿ. ನನಗೆ ಮೊದಲಿಂದ ತಿಳ್ಕೊಂತೀವಿ. ಬೆಂಗಳೂರು ಬಳಿಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕಸ ವಿಲೇವಾರಿ ಸಮಸ್ಯೆ ಶುರುವಾಗಿದೆ. ನೇತಾಜಿ ನಗರ ಸೇರಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರಾಶಿ ರಾಶಿ ಕಸ ಹಾಕಿದ್ದು ನಿತ್ಯ ಲೋಡ್ ಗಟ್ಟಲೆ ಕಸ ತಂದು ಜನ ಸುರಿತಾ ಇದ್ದಾರೆ. ಕಸದ ಸಮಸ್ಯೆಯಿಂದ ನಿತ್ಯವೂ ನೇತಾಜಿ ನಗರದ ನಿವಾಸಿಗಳು ನರಕ ಅನುಭವಿಸುತ್ತಿದ್ದಾರೆ. ಮತ್ತೊಂದೆಡೆ ಕಸದ ರಾಶಿಗೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾ ಇದ್ದು ದಟ್ಟ ಹೊಗೆಯಿಂದ ನಿವಾಸಿಗಳು ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಸ್ಥಳೀಯರ ಆಕ್ರೋಶದ ಕಟ್ಟೆ ಒಡೆದಿದ್ದು ಸಮಸ್ಯೆ ಹರಿಯದಿದ್ರೆ ಮುಂದಿನ ಚುನಾವಣೆ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಯುವತಿ ಜೊತೆ ಸಲುಗೆ ಬೆಳೆಸಿ ಮದುವೆಯಾಗಿ ನಂಬಿಸಿ ಯುವಕ ವಂಚಿಸಿದ್ದಾನೆ. ಬೆಳಗಾವಿ ಮಾಧವ ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಸದ್ಯ ವಂಚನೆಗೊಳಗಾದ ಯುವತಿ ಪ್ರೇಮಿ ಈಶ್ವರ್ ಸಿಂಗ್ ಪ್ರೇಮ ಸಿಂಗ್ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದಾಳೆ. ಈಶ್ವರ್ ಸಿಂಗ್ ಎಂಬಾತನಿಗೆ ಇನ್ಸ್ಟಾಗ್ರಾಂ ಮೂಲಕ ಯುವತಿಯ ಪರಿಚಯವಾಗಿತ್ತು. ಮದುವೆ ಮಾಡಿಕೊಳ್ಳೋದಾಗಿ ನಂಬಿಸಿ ಪ್ರೇಯಸಿ ಮೇಲೆ ಈಶ್ವರ್ ಸಿಂಗ್ ನಿರಂತರ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಯುವತಿಯ ಖಾಸಗಿ ಫೋಟೋ ಮತ್ತು ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಂತೆ. ಅಲ್ಲದೆ ಸಂತ್ರಸ್ತೆಯಿಂದ 1500 ಗ್ರಾಂ ಚಿನ್ನಾಭರಣ, 19 ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಂತೆ. ಜೊತೆಗೆ ತಾಯಿಯ ಚಿನ್ನ, ತಂದೆಯ ಎಫ್ಡಿ ಹಣ ನೀಡಿದ್ದು ಆನ್ಲೈನ್ ಮೂಲಕವೂ ಈಶ್ವರ್ ಸಿಂಗ್ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾಳೆ. ಶಹಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಶ್ವರ್ ಸಿಂಗ್ ಬಡಗೂಜರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೈಕ್ ಕಳುವು ಮಾಡಿ ತಲೆಮರೆಸಿಕೊಂಡಿದ್ದ ಅಂತಾರಾಜ್ಯ ಬೈಕ್ ಕಳ್ಳರನ್ನ ಸಂಕೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 18,30,000 ಮೌಲ್ಯದ 27 ಬೈಕ್ ವಶಕ್ಕೆ ಪಡೆದಿದ್ದಾರೆ. ವಿರೂಪಾಕ್ಷ ಕಣಬರಗಿ, ಫಕೀರಪ್ಪ ಕರಿಗಾರ ಬಂಧಿತ ಆರೋಪಿಗಳಾಗಿದ್ದು, ಸಂಕೇಶ್ವರ ಮಾತ್ರವಲ್ಲದೆ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿತ್ತು. ಸದ್ಯ 27 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಸಂಕೇಶ್ವರ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಕೆ ರಾಮರಾಜನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.